ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ, ನಾನು ಇವತ್ತು ತಾಲಿಪಟ್ಟಿ ಮಾಡಾಕತ್ತೇನೆ ನೋಡ್ರಿ. ಮೆಂತ್ಯ ಪಲ್ಯ ಹಾಕಿ ತಾಲಿಪಟ್ಟಿ ಮಾಡಿದ್ದು ಮಸ್ತ್ ರುಚಿ ಆಗ್ತಾವೆ ನೋಡ್ರಿ. ಮೆಂತ್ಯ ಪಲ್ಯ ಇಲ್ಲೇ ಮೆಂತ್ಯ ಪಲ್ಯ ಐತೆ ನೋಡ್ರಿ. ನಾನು ಮೆಂತ್ಯ ಪಲ್ಯ ತೊಳೆದು ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಮೆಂತ್ಯ ಪಲ್ಯ ಹಾಕಿ ತಾಲಿಪಟ್ಟಿ ಮಾಡಿದ್ರೆ ಭಾರಿ ಮಸ್ತ್ ಟೇಸ್ಟ್ ಆಕ್ಕವ್ರಿ. ತಾಲಿಪಟ್ಟಿಗೆ ಹಾಕಾಕ ನಾನು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ತೊಗೊಂಡೇನಿ. ಆಮೇಲೆ ಇಷ್ಟೇ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಇದಕ್ಕೆ ಹಾಕ್ತೇನೆ ನಾನು. ಆಮೇಲೆ ಇದೇ ಬಟ್ಟಲೇ ಒಂದು ಬಟ್ಲ ಜೋಳದ ಹಿಟ್ಟು ತೊಗೋತೇನೆ ರೀ. ನೋಡ್ರಿ, ಈಗ ಗೋಧಿ ಹಿಟ್ಟು ಹಾಕೀನಿ. ಇದನ್ನು ಮತ್ತು ಈ ಹೊಟ್ಟೆಲೆ ಜೋಳದ ಹಿಟ್ಟು ತೊಗೊಂಡೇನಿ. ಇವನ್ನೆರಡು ಸಣ್ಣಿಗೆ ಹಾಕಿಟ್ಟಿದ್ದೆ ಅದಾವ್ರಿ. ಇವನ್ನ ಹಾಕ್ತೇನೆ ನೋಡ್ರಿ. ಆಮೇಲೆ ಇದ್ರ ಅರ್ಧ ವಾಟೆ ನಾನು ಕಡ್ಲೆ ಹಿಟ್ಟು ಹಾಕ್ತೇನೆ ರೀ. ಟೇಸ್ಟ್ ಮಸ್ತ್ ಆಗ್ತಾವೆ ಕಡ್ಲೆ ಹಿಟ್ಟು ಹಾಕೊಂಡ್ರೆ. ನೋಡ್ರಿ, ಇದು ಅರ್ಧ ಹಿಟ್ಟು ಕಡ್ಲೆ ಹಿಟ್ಟು ಐತಿ. ಇದನ್ನು ಹಾಕ್ತೇನೆ ನೋಡ್ರಿ ನಾನು. ಇವು 3 ಹಿಟ್ಟು ಹಾಕಿ ಮೆಂತ್ಯ ಪಲ್ಯ ಹಾಕೇನಿ ರೀ. ಆಮೇಲೆ ಇವನ್ನ ಹೆಚ್ಚಿಟ್ಟಿದ್ನಲ್ರಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಇವನ್ನ ಹಾಕ್ತೇನೆ ನೋಡ್ರಿ ಇದಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ. ಉಪ್ಪು ಹಾಕತ್ತೇನೆ ನೋಡ್ರಿ ನಾನು. ರುಚಿಗೆ ತಕ್ಕಷ್ಟು ಇಷ್ಟು ಉಪ್ಪು ಹಾಕೇನಿ. ಆಮೇಲೆ ಸ್ವಲ್ಪ ನಾವು ಚಾಕಕ್ಕೂ ಸಕ್ಕರೆ ಹಾಕ್ಬೇಕ್ರಿ. ಟೇಸ್ಟ್ ಮಸ್ತ್ ಆಗ್ತಾವೆ. ಇಷ್ಟು ಹಾಕೇನಿ ನೋಡ್ರಿ. ಆಮೇಲೆ ಅರ್ಶಿಣ ಪುಡಿ ಹಾಕ್ತೇನೆ ರೀ. ಅಷ್ಟೇ. ಆಮೇಲೆ ಇವನ್ನ ಇಷ್ಟು ಜೀರಿಗೆ ತೊಗೊಂಡೇನಿ ರೀ. ಜೀರಿಗೆ ಇವನ್ನ ಜಜ್ಜಿ ಹಾಕ್ತೇನೆ ರೀ. ಜಜ್ಜಿ ಪುಡಿ ಮಾಡಿ ಹಾಕ್ತೇನೆ ರೀ ಸ್ವಲ್ಪ. ನೋಡ್ರಿ, ಇದು ಪುಟ್ಟಾಣಿ ಐತಿ. ನಾನು ಇದ್ರಾಗ ಜೀರಿಗೆ ಹಾಕೀನಿ. ಸ್ವಲ್ಪ ಸಣ್ಣ ಮಾಡ್ಕೊಂಡು ಹಾಕ್ತೀನಿ ರೀ ಇದಕ್ಕೆ. ಈಗ ನೋಡ್ರಿ, ನಾನು ಇವನ್ನ ಜೀರಿಗೆ ಕುಟ್ಕೊಂಡೇನಿ. ಇವನ್ನ ಅಷ್ಟು ಹಾಕ್ತೀನಿ. ಇದನ್ನೆಲ್ಲ ಕಲಸೋಣ್ರಿ. ಈಗ ಭಾರಿ ಮಸ್ತ್ ಟೇಸ್ಟ್ ಆಕವ್ ನೋಡ್ರಿ. ಇವ ತಾಲಿಪಟ್ಟಿ ಮೆಂತ್ಯ ಪಲ್ಯ ಹಾಕಿ ಮಾಡೋದು. ಆಮೇಲೆ ಸೌತೆಕಾಯಿ ಇದ್ರು ಸೌತೆಕಾಯಿ ಹಾಕಿ ಮಾಡ್ತಾರೆ ನೋಡ್ರಿ. ಮಸ್ತ್ ಟೇಸ್ಟ್ ಆಕಾವು. ಇದನ್ನೆಲ್ಲ ಹಿಂಗೆ ಕಲಸೋಣ್ರಿ. ಕಲಿಸಿ ಇದಕ್ಕೆ ನೀರು ಹಾಕಿ ನಾದಬೇಕು ನೋಡ್ರಿ. ಈಗ ಇದಕ್ಕೆ ನೀರು ಹಾಕ್ತೇನೆ ನಾನು. ನೀರು ಹಾಕಿ ನೋಡ್ರಿ. ಇದಕ್ಕೆ ಗಟ್ಟಿ ಅಂದ್ರೆ ಅಷ್ಟು ಗಟ್ಟಿಲ್ಲ, ಅಷ್ಟು ಅಳಕಂದ್ರೆ ಅಳಕಲ್ಲ. ಮೀಡಿಯಮ್ ಸೈಜ್ನಾಗ ನಾದ್ಕೋಬೇಕು ನೋಡ್ರಿ. ಈ ಥರ ನೋಡ್ರಿ, ನಾನು ಈ ಥರ ಈ ಹದಕ್ಕೆ ನಾದಿಟ್ಟೀನಿ. ಹಿಂಗಿರ್ಬೇಕು ನೋಡ್ರಿ. ಅತಿಶಯ ಗಟ್ಟಿ ಅಂದ್ರೆ ಗಟ್ಟಿಲ್ಲ, ಅಳಕಂದ್ರೆ ಅಳಕಲ್ಲ. ಮೆದುವಾಗಿ ಇಷ್ಟು ನಾದೀನಿ. ಇದನ್ನು 5 ನಿಮಿಷ 10 ನಿಮಿಷ ನೆನೆಕಿಡೋಣ್ರಿ. ನೆನೆಕಿಟ್ಟು ತಾಲಿಪಟ್ಟಿ ಮಾಡೋದು ನೋಡೋಣನ್ರಿ. ಈಗ ನೋಡ್ರಿ, ಹಿಟ್ಟು ಇದು 10-15 ನಿಮಿಷ ಆಗೈತಿ, ನೆಂದೈತೆ ನೋಡ್ರಿ. ಈಗ ನಾನು ತಾಲಿಪಟ್ಟಿ ಮಾಡೋದು ನೋಡೋಣ್ರಿ. ಆಮೇಲೆ ನಾನಿಲ್ಲಿ ಗ್ಯಾಸಿನ ಮ್ಯಾಗ ಹಂಚ ಕಾಯಕ್ಕಿಟ್ಟೇನಿ. ಇದು ಕಾಯಿಲೆ ರೀ, ಸಣ್ಣ ಇಟ್ಟೇನಿ. ಈಗ ತಾಲಿಪಟ್ಟಿ ಹೆಂಗೆ ಮಾಡೋದಂತ ನೋಡೋಣ್ರಿ. ಅದಕ್ಕೊಂದು ಕಾಟನ್ ಅರ್ಬಿ ತೊಗೊಂಡೇನಿ ನೋಡ್ರಿ. ಈ ಥರ ಐತಿ. ಆಮೇಲೆ ಹಚ್ಚಾಕ ನೀರು ತೊಗೊಂಡೇನಿ ರೀ. ಈಗ ನೋಡ್ರಿ, ನಾನು ಇದನ್ನು ಹಸಿ ಮಾಡ್ಕೊಂಡೇನಿ. ಹಸಿ ಮಾಡ್ಕೊಂಡಿದ್ದು ಅರ್ಬಿ ಹಿಂಗೆ ಹಾಕ್ತೇನೆ ನೋಡ್ರಿ. ಈ ಥರ ಹಾಕ್ಕೋಬೇಕು ನೋಡ್ರಿ. ಹಿಂಗೆ ಹಾಕ್ಕೊಂಡು ನಿಮಗೆ ಯಾವ ಸೈಜ್ ತಾಲಿಪಟ್ಟಿ ಮಾಡ್ಬೇಕು ನೋಡ್ರಿ, ಆ ಸೈಜ್ ತೊಗೊಂಡು ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಬೇಕು ನೋಡ್ರಿ. ಇದನ್ನು ಈ ಥರ ಅಗಲ್ ಮಾಡ್ಬೇಕು ನೋಡ್ರಿ. ಇದನ್ನು ಕೈಲೇನ ಈ ಥರ ಮಾಡ್ಬೇಕು ನೋಡ್ರಿ. ಇದು ರೆಡಿ ಆಯ್ತು ನೋಡ್ರಿ. ಈಗ ನಾವು ಇದನ್ನು ಸುಡೋಣ್ರಿ. ನೋಡ್ರಿ, ಈಗ ತೆವಿ ಕಾದೈತಿ. ಇದಕ್ಕೆ ನಾನು ಎಣ್ಣೆ ಹಾಕೋತೀನಿ. ಮೊದ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಹಿಂಗೆ ಹಾಕ್ಬೇಕು ನೋಡ್ರಿ. ನಾನು ಅರವಿ ಎತ್ತಿ
ಮತ್ತು ಎಷ್ಟು ಲಘು ಬಿಡ್ತೈತೆ ನೋಡ್ರಿ ಇದು. ನೀರು ಹಚ್ಚಿರ್ತೀವಲ್ಲ ಅರ್ಬಿಗೆ ಅದು ಒಟ್ಟೆ ಹಿಡ್ಕೊಳಂಗಿಲ್ಲ ನೋಡ್ರಿ. ನಿಮಗೆ ಬೇಕಂದ್ರೆ ಇದ್ರ ಮೇಲೆ ಹತ್ತಿಕ್ಕಿ ಪ್ರೆಸ್ ಮಾಡ್ಬೇಕು ನೋಡ್ರಿ. ಈ ಥರ ಅದನ್ನು ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ತೆಳ್ಳಗಾಗ್ತೈತಿ. ಇದಕ್ಕೆ ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಡ್ಬೇಕ್ರಿ, ಅಂದರೆ ಟೇಸ್ಟ್ ಮಸ್ತ್ ಆಗ್ತಾವೆ. ಸುಡ್ಲಿರಿ ಇದು. ಈಗ ನೋಡ್ರಿ ಇದನ್ನು ಹೊಳ್ಳೆ ಶಾಕೋಣಂತ ನೋಡ್ರಿ. ಹೊಳ್ಳೆ ಶಾಖೇನೆ ಈ ಥರ ಸುಟ್ಟೈತಿ. ಇದಕ್ಕೆ ಮತ್ತು ಸುತ್ತಲೇ ಎಣ್ಣೆ ಬಿಡ್ತೀನಿ ನೋಡ್ರಿ. ನಾವು ಎಣ್ಣೆ ಎಷ್ಟು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅಷ್ಟು ಚಂದ ಬೇಯ್ತಾವೆ ನೋಡ್ರಿ. ಅವು ಭಾರಿ ಮಸ್ತ್ ಆಗ್ತಾವೆ. ಈಗ ಈ ಕೆಳಗಿನ ಭಾಗ ಸುಡ್ಲಿರಿ ಅದು. ಈಗ ನೋಡ್ರಿ ಸುಟ್ಟೈತನ್ನು ನೋಡ್ತೀನಿ ನಾನು. ನೋಡ್ರಿ ಈ ಥರ ಆಗಬೇಕು ನೋಡ್ರಿ. ಈ ಥರ ಸುಟ್ಟವು. ಇದನ್ನು ನಾನು ತೆಗಿತೀನಿ ನೋಡ್ರಿ. ಇದು ಚಿಬ್ಲ ಅಂತೀವಿ ನೋಡ್ರಿ. ಇದು ನಾನು ಈ ಚಿಬಲ್ದಾಗ ಈ ಥರ ಹಾಕ್ಕೊಂಡೀನಿ. ಇದೇ ಥರ ನಾನು ಮಾಡ್ಕೊತೀನಿ ರೀ ನೋಡ್ರಿ. ನಮ್ಮ ಮೆಂತ್ಯ ಪಲ್ಯ ಹಾಕಿ ಮಾಡಿದ ತಾಲಿಪಟ್ಟಿ ರೆಡಿ ಆಗ್ಯಾವು. ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ಭಾರಿ ಟೇಸ್ಟ್ ಆಗ್ತಾವ್ರಿ ಇವು. ಈ ಥರ ನೀವು ಮೆಂತ್ಯ ಪಲ್ಯ ಹಾಕಿ ಈ ಥರ ಮಾಡಿದ್ರೆ ಮಸ್ತ್ ಟೇಸ್ಟ್ ಆಕ್ಕಾವ್ರಿ. ಭಾರಿ ರುಚಿ ಆಕ್ಕಾವು. ಇದ್ರ ಕೂಡ ನೀವು ಮೊಸರು ಹಾಕ್ಕೋಬೋದು, ಇಲ್ಲಪ್ಪ ಅಂದ್ರೆ ತುಪ್ಪನೂ ಹಾಕ್ಕೋಬೋದು ರೀ. ಈ ಥರ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಭಾರಿ ಟೇಸ್ಟ್ ಆಕ್ಕಾವು. ಮಸ್ತ್ ಟೇಸ್ಟ್ ಆಕ್ಕಾವ್ರಿ. ಭಾರಿ ಮಸ್ತ್ ಆಕ್ಕಾವು, ಟೇಸ್ಟ್ ಆಕ್ಕಾವು. ನೀವು ಈ ಥರ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.